ವಿಚಾರ ಕೇಳಿ ಅವ್ರು ಕೊಟ್ಟಿದಾರ ಲೆಟರ್ ಸಂತಾಪ ಮಾಡಿ ಈಗ ಈಗ ಸಂತಾಪ ಸೂಚನೆ ತಕ್ಕೋ ಸಂದರ್ಭದಲ್ಲಿ ಲಾ ಮಿನಿಸ್ಟರ್ ಅವರು ಏನೋ ವಿಚಾರ ಅಂತ ಕೇಳಿ ಈಗ ಏನ್ ವಿಚಾರ ಕೇಳುವ ಏನ್ ವಿಚಾರ ಏನಿದೆ ಕೇಳಿ ಅಲ್ಲ ಈಗ ಏನಂತ ಮಹತ್ವದ ವಿಚಾರ ಏನಿದೆ ಈಗ ವಿಚಾರ ಏನು ವಿಷಯ ಸಂತಾಪ ಸೂಚನೆ ಸದನ ನಡೆಯಕ್ಕೆ ಬೇಡ. ನಾವು ಲೆಟರ್ ಕೊಟ್ಟಿದ್ದೀರಿ ನಿಮ್ಗೆ, ನಾವು ಲೆಟರ್ ಕೊಟ್ಟಿದ್ದೀರಿ. ರಾಜ್ಯಪಾಲರಿಗೆ ಅಗೌರವ ಮಾಡಿದ್ದಾರೆ ಅಂತ ಪತ್ರ ಕೊಟ್ಟಿದ್ದೀರಿ, ಅದ್ರ ತಗೊಳ್ಳಿ. ಅವರೇನು ಪತ್ರ ಕೊಟ್ಟಿದ್ರೆ ಅದ್ರ ಬಗ್ಗೆ ತಗೊಳ್ಳಿ, ಅದ್ರ ಬಗ್ಗೆ ಕೊಡಿ ತಗೊಂಡು. ಅವರೇನು ಏನು ಕೊಟ್ಟಿಲ್ಲಲ್ಲ, ಅವರು ಅವರೇನು ಭಾಗವಹಿಸ್ತೇವೆ ಸಂತಾಪ ಸೂಚಕವನ್ನು ವಿಚಾರ ಮಾಡಿ ಏನ್ ಹೇಳ್ತಾರೆ, ಯಾವ ವಿಚಾರ ಪ್ರಸ್ತಾಪ ಮಾಡ್ತಾರೆ ಅಂತ ಹೇಳಿ. ಆಯ್ತು ಈಗ ಆಯ್ತು ಈಗ ಅಂಬೇಡ್ಕರ್ ಕೂತಲ್ಲೇ ಆಯ್ತು ಒಂದ್ ಸೆಕೆಂಡ್ ಸತ್ತೋರ್ ಮೇಲೂ ಗೌರವ ಇಲ್ಲ ಅಂತಂದ್ರೆ ಏನು ಇವ್ರಿಗೆ? ಆಯ್ತು ನೋಡಿ ನೀವ್ಯಾಕೆ ಹೇಳ್ತೀನಿ ಮಾತಾಡಿದ್ರೆ ಲಾ ಮಿನಿಸ್ಟರ್ ಆಗಿ ನೀವ್ಯಾಕೆ ಮಾತಾಡ್ತೀರಿ? ಆಯ್ತು ಒಂದ್ ಸೆಕೆಂಡ್ ನಿಯಮ ಪ್ರಕಾರವಿದ್ದನಿಗೆ ನಾನು ಹೇಳಿಕೆ ಒಂದ್ ಸೆಕೆಂಡ್ ಆಯ್ತು ಕೂತ್ಕೊಳ್ಳಿ. ಒಂದ್ ಸೆಕೆಂಡ್ ಚವನ್ ಜಿ ಈಗ ನಿಮ್ಮೆಲ್ಲರ ಸಹಕಾರ ಮುಖಾಂತರ ಇವತ್ತು ಚೆನ್ನಾಗಿ ನಡೀತಾ ಇದೆ. ಈಗ ನಮ್ಮ ಇದರ ಪ್ರಕಾರ ಅಭಿಚರಿ ನಾವು ಇದು ತಗೊಂಡಿದ್ದೇವೆ. ಆ ಮಧ್ಯದಲ್ಲಿ ಸರ್ಕಾರದ ಲಾ ಮಿನಿಸ್ಟರ್ ಏನೊಂದು ವಿಚಾರ ಅದು ಏನಂತ ನಾವು ರಾಜಕಾರಣ ಆಮೇಲೆ ಮಾತಾಡ್ಲಿರಿ. ರಾಜಕಾರಣ ಯಾರು ಮಾತಾಡಿದಾರೆ? ರಾಜಕಾರಣ ಸೂಚನೆ ಮಾಡ್ಲಿ. ಸಂತಾಪ ಸೂಚನೆಗೆ ಮುಂಚೆ ಇದಕ್ಕೆ ಪ್ರಕಟಣೆಯನ್ನ ನಾವು ಅದರ ಬಗ್ಗೆ the national anthem will again be played on the conclusion address. When the address was concluded, Congress His Excellency the Governor, he goes away and is that the right thing? How can he go without national anthem being sung? How can
ರಾಷ್ಟ್ರಗೀತೆಗೆ ನಿಲ್ಲದೆ ಅದೇನು ಓಡಿ ಹೋಗೋ ರೀತಿಯೊಳಗೆ ಹೋಗಿರ್ತಕ್ಕಂಥದ್ದೇನಿದೆ ರಾಷ್ಟ್ರಗೀತೆಗೆ ಮಾಡಿರ್ತಕ್ಕಂಥ ಅಗೌರವ ಮಾಡಿದ್ದಾರೆ ಸಂವಿಧಾನಕ್ಕೆ. ಅವರು ಅಗೌರವ ಮಾಡಿದ್ದಾರೆ. ಇಂಥ ಲಾ ಮಿನಿಸ್ಟ್ರು ಇಲ್ಲಿ ಇರೋ ಅವಶ್ಯಕತೆ ಇಲ್ಲ. ಇಂಥ ಲಾ ಮಿನಿಸ್ಟ್ರು ಇಲ್ಲಿ ಇರೋಕ್ ಸಾಧ್ಯನೇ ಇಲ್ಲ. ಅವಮಾನ ಮಾಡಿರ್ತಕ್ಕಂಥ ರಾಜ್ಯಪಾಲರು ತಕ್ಷಣ ಅಧ್ಯಕ್ಷರೇ, ತಾವು ಹೊಸ ಸಂಪ್ರದಾಯಕ್ಕೆ ಅವಕಾಶ ಅಲ್ಲ, ಮಾಡಿಕೊಡ್ತಾ ಇದ್ದೀರಾ. ಇದೇನು ಹೊಸ ಇನ್ನು ಮೇಲೆ ಸಂಪ್ರದಾಯ? ಸಂತಾಪ ಸೂಚನೆಯನ್ನ ಸರ್ಕಾರ ಅಲ್ಲಿವರೆಗೆ ನಾವು ಈ ಸದನ ಚರ್ಚೆ ಮಾಡಬೇಕಾಗಿತ್ತು ಅಧ್ಯಕ್ಷರೇ. ಆದ್ರಿಂದ ನಾನು ಹೊಸ ಸಂಪ್ರದಾಯ ಯಾಕೆ ಸಂವಿಧಾನ ಹೋಗಿದ್ದಾರೆ, ಬಿಟ್ಟು ಹೋಗಿದ್ದಾರೆ, ಓಡಿ ಹೋದ ಸಂವಿಧಾನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ರಾಜ್ಯಪಾಲರ ಕಾನೂನಿದೆ. ನಮ್ಮ ಇತ್ತೀಚಿನ ಕ್ರಿಮಿನಲ್ ಲಾನೊಳಗೂ ಸಹಿತ ನ್ಯಾಷನಲ್ ಆಂಥಮ್ಗೆ ಹೇಗೆ ಗೌರವಿಸಬೇಕು ಅಂತಿದೆ. ಇದೆಲ್ಲ ಇರುವಂತ ಈ ಸಂದರ್ಭದೊಳಗೆ ರಾಷ್ಟ್ರಗೀತೆಗೆ ಅವಮಾನ ಮಾಡಿರ್ತಕ್ಕಂಥ ರಾಜ್ಯಪಾಲರಿಗೆ ನಾ ಈ ಸಂದರ್ಭದಲ್ಲಿ ಸದನದ ಮೂಲಕ ವಿನಂತಿ ಮಾಡ್ತೀನಿ. ಕ್ರಮ ಕೇಳಿ, ಇಲ್ಲದೆ ಇದ್ರೆ ಇದು ನೆಟ್ಟಿಗಾಗೋದಿಲ್ಲ. ಸಂವಿಧಾನವನ್ನು ಕಾಪಾಡಬೇಕಾದವರು ನೀವು ಈ ರೀತಿ ಮಾಡ್ತಕ್ಕಂಥದ್ದೇನಿದೆ ಸರಿಯಾದಲ್ಲ. ಈಗ ಅದನ್ನ ರಕ್ಷಣೆ ಅಥವಾ ಅದನ್ನ ಡಿಫೆಂಡ್ ಮಾಡ್ಕೊಳ್ತಕ್ಕಂಥ ನಿಮ್ಮ ಭಾವನೆ ಏನಿವೆ ರಾಷ್ಟ್ರಗೀತೆಯ ವಿರೋಧಿ ಭಾವನೆಗಳು ಅಂತೇಳಿ ಆಯ್ತು. ಮಾನ್ಯ ಮುಖ್ಯಮಂತ್ರಿಗಳು ಬಯಸ್ತೇನೆ. ಅಧ್ಯಕ್ಷ, ಇದ್ರ ಬಗ್ಗೆ ತಾವು ಒಂದು ವಿಶೇಷವಾಗಿರ್ತಕ್ಕಂಥ ತಮ್ಮ ನಿರ್ಣಯವನ್ನ ಕೊಡಬೇಕಾಗ್ತದೆ. ಅದನ್ನು ಕೊಡಬೇಕು ಅಂತ ಹೇಳಿ ನಾನು ನಿಮ್ಮಲ್ಲಿ ಅರಿಕೆ ಮಾಡ್ಕೊತೀನಿ. ಮಾನ್ಯ ಮುಖ್ಯಮಂತ್ರಿ ಸಂತಾಪ